ತಪಸ್ಸಂದು ಕೂಡಲೇ ನಾವು ಜಟಾಧಾರಿಗಳಾಗಿ ಕಾಡಿಗೆ ಮನೆಯೆಲ್ಲ ಬಿಟ್ಟು ಕಾಡಿಗೆ ಹೋಗಿ ಕೂತ್ಕೊಂಡು ಮಾಡೋದು ಮಾತ್ರ ತಪಸ್ಸು ಅಂತ ಭಾವಿಸೋ ಅವಶ್ಯಕತೆ ಇಲ್ಲ. ನಮಗೆ ಸಿಕ್ಕ ಅವಕಾಶಗಳನ್ನೇ ಉಪಯೋಗಿಸಿಕೊಂಡು ಕೆಲಸ ಮಾಡುವಾಗ ಬೇರೆ ಎಲ್ಲ ಸಂದರ್ಭಗಳಲ್ಲೂ ಭಗವಂತನ ನಾಮವನ್ನು ನಿರಂತರ ಜಪಿಸ್ತಾ ಇದ್ದರೆ ಅದು ಕೂಡ ತಪಸ್ಸಂತ ಆಗತ್ತೆ. ಬ್ರಹ್ಮಚರ್ಯಂ ತಪಃ ಮೌನಂ. ಮೌನ ಅನ್ನೋ ಶಬ್ದಕ್ಕೆ ಮಾತನಾಡದೇ ಇರೋದು, ವಾಂಗ್ ನಿಯಮ ಅಂತ ಹೇಳಿ ಅದನ್ನು ಕರೀತಾರೆ. ಯಾವುದೇ ಒಂದು ಸತ್ಕರ್ಮಗಳನ್ನು ಮಾಡುವಾಗ ಮೌನವನ್ನು ಪಾಲಿಸುವಂಥದ್ದು ಬಹಳ ಮುಖ್ಯ. ದೇವಪೂಜೆ ಸಂದರ್ಭದಲ್ಲಿರಬಹುದು, ಅಂತಹ ಒಂದು ಒಳ್ಳೆಯ ಸತ್ಕಾರ್ಯ ಮಾಡುವಂತಹ ಸಂದರ್ಭಗಳಲ್ಲಿ ಆ ಪೂಜೆ ಕಡೆ ನಮಗೆ ಪೂರ್ತಿಯಾಗಿ ಏಕಾಗ್ರತೆ ಇರಬೇಕು. ಆ ಸಮಯದಲ್ಲಿ ಬೇರೆ ವಿಚಾರಗಳು ಮಾತಾಡೋದಲ್ಲ. ಅಧ್ಯಯನದ ಸಮಯದಲ್ಲಿ, ಇಂತಹ ಪ್ರವಚನದ ಸಮಯದಲ್ಲಿ ಕೊನೆಗೆ ಶಾಸ್ತ್ರ ಹೇಳುತ್ತೆ, ಸ್ನಾನ ಮಾಡುವಾಗ ಮೌನವಾಗಿ ಸ್ನಾನ ಮಾಡಬೇಕು, ಊಟ ಮಾಡುವಾಗ ಮೌನವಾಗಿ ಊಟ ಮಾಡಬೇಕು. ಊಟದ ಸಮಯದಲ್ಲಿ ನಮ್ಮ ಗಮನ ಊಟದ ಕಡೆ ಇರಬೇಕೇ ಹೊರತು ಮಾತಿನ ಕಡೆ ಇರಬಾರ್ದು. ಮೌನ ಅಂತಂದರೆ ವಾಂಗ್ನಿಯಮ, ನಮ್ಮ ಮಾತಿನ ಮೇಲೆ ನಾವು ಹಿಡಿತ ಇಟ್ಕೊಂಡಿರಬೇಕು. ಇದು ಮೌನ ಅನ್ನೋ ಶಬ್ದಕ್ಕೆ ಅರ್ಥ. ಜೊತೆಗೆ ನಿರಂತರ ಮನನವನ್ನು ಮಾಡಬೇಕು. ಯುಕ್ತಾಯುಕ್ತ ಚಿಂತನೆ ಅಂತ ಹೇಳಿ ಕರೀತಾರೆ. ಯಾವುದು ಸರಿ ಯಾವುದು ತಪ್ಪು ನಾವೇ ಮನಸ್ಸಿನಲ್ಲಿ ವಿಚಾರ ಮಾಡ್ತಾ, ಗೊತ್ತಿಲ್ಲದೆ ಇದ್ದಲ್ಲಿ ಗುರು ಹಿರಿಯರನ್ನು ಕೇಳಿಕೊಂಡು ವಿಮರ್ಶೆ ಮಾಡ್ತಾ ಹೋಗಬೇಕು. ನಿರಾಹಾರತ್ವಮೇವಚ, ಆಹಾರ ಇಲ್ಲದೆ ಇರೋದು. ನಿರಾಹಾರ ಅಂತಂದರೆ ಸಂಪೂರ್ಣವಾಗಿ ಉಪವಾಸ ಇರೋದು ಅಂತ ಆ ಮಾತಿನ ಅಭಿಪ್ರಾಯ ಅಲ್ಲ, ಹೊರತು ಅನಗತ್ಯವಾಗಿ ತಿನ್ನೋದನ್ನು ಬಿಡೋದು. ಈಗ ಮೌನ ಅನ್ನೋ ಶಬ್ದಕ್ಕೆ ಮಾತೇ ಆಡದೇ ಇರೋದು ಅಂತ ಅರ್ಥ ಅಲ್ಲ, ಹೊರತು ಅನವಶ್ಯಕ ಮಾತನ್ನು ಆಡಬಾರದು. ಈಗ ನಾವು ಪೂಜೆ ಮಾಡಬೇಕಾದ್ರೂ ಮಂತ್ರಗಳನ್ನಾದರೂ ಹೇಳಲೇಬೇಕಲ್ಲ, ಬಾಯ್ಬಿಟ್ಟು ಮಂತ್ರಗಳನ್ನೇ ಹೇಳದೆ ಹೇಗೆ ಮಾಡೋದು? ಹಾಗಾಗಿ ಅದಕ್ಕೆ ಸಂಬಂಧಪಡದ ಬೇರೆ ಮಾತುಗಳನ್ನು ಆಡಬಾರದು ಅಂತ ಹೇಗೆ ಮೌನ ಶಬ್ದಕ್ಕೆ ಅರ್ಥನೋ ಹಾಗೆ ಆಹಾರ ಅಂತಂದರೆ ನಮ್ಮ ದೇಹಧಾರಣೆಗೆ ಏನು ಬೇಕೋ, ಈ ದೇಹ ಇರಬೇಕು, ಗಟ್ಟಿಯಾಗಿ ಇರಬೇಕು, ಅದಕ್ಕೇನು ಬೇಕೋ ಅಂತಹ ಆಹಾರವನ್ನು ತೆಗೆದುಕೊಳ್ಳೋದು ಅಷ್ಟೇ ಹೊರತು ಅನಗತ್ಯವಾಗಿ ಬಾಯಿಯ ಚಾಪಲ್ಯದಿಂದಾಗಿ ತಿಂತಾ ಇರೋದಲ್ಲ. ಸಮಯ ಇಲ್ಲದೇನೆ ಯಾವಾಗಂದ್ರೆ ಅವಾಗ ತಿಂತಾನೇ ಇರೋದು, ಹೀಗೆ ಮಾಡೋ ಹಾಗಿಲ್ಲ. ನಿರಾಹಾರತ್ವಮೇವಚ ಇತ್ಯೇತತ್ ತಪಸ್ಸೋ ಮೂಲ, ಇದೆಲ್ಲವೂ ತಪಸ್ಸಿಗೆ ಮೂಲ. ಇದೆಲ್ಲ ಇತ್ತು ಅಂತಾದರೆ ಅವನನ್ನು ತಪಸ್ವಿ ಅಂತ ಹೇಳಿ ಕರೀತಾರೆ. ಆಮೇಲೆ ಮುಂದೆ ಹೇಳ್ತಾರೆ, ದಯಾ ಅಂದರೆ ಏನು ಅಂತ ಮುಂದೆ ನಿರೂಪಣೆ ಮಾಡ್ತಾ ಇದ್ದಾರೆ. ಆತ್ಮವತ್ ಸರ್ವಭೂತೇಷು ಯೋಹಿತ ಯಾಹಿತಾಯ ಚ ಸಮಾಪ್ರವರ್ತತೆ ದೃಷ್ಟಿ ಕೃಷ್ಣ ಹ್ಯೇಷ ದಯಾ ಸ್ಮೃತ. ದಯೆ ಅಂತಂದರೆ ನಾವು ವಿಚಾರ ಮಾಡಬೇಕು, ಯಾವುದು ನನಗೆ ಹಿತ ಆಗಿದೆಯೋ ಅದೇ ಬೇರೆಯವ್ರಿಗೂ ಹಿತ ಆಗಿರುತ್ತೆ. ನನಗೆ ಇದು ಅಹಿತ, ನನಗೆ ಒಳ್ಳೆಯದಲ್ಲ, ನನಗಿದು ಬೇಡ ಅಂತ ಅನ್ನಿಸ್ತಾ ಇದೆ ಅಂತಂದರೆ ಹೇಗೆ ಇದು ನನಗೆ ಬೇಡವಾಗಿರುತ್ತೋ, ನನಗೆ ದುಃಖಕ್ಕೆ ಕಾರಣ ಆಗಿರುತ್ತೋ ಹಾಗೆ ಇನ್ನೊಬ್ಬರಿಗೂ ಕೂಡ ದುಃಖಕ್ಕೆ ಕಾರಣ ಆಗಿರುತ್ತೆ. ಅದನ್ನು ವಿಚಾರ ಮಾಡಬೇಕು. ನನಗೆ ಬೇರೆ ಅವ್ರಿಗೆ ಬೇರೆ ಈ ಥರ ವಿಚಾರ ಮಾಡೋದಲ್ಲ. ನನಗೆ ನಾವು ಹೇಗೆ ನಾವು ಯಾವತ್ತೂ ನಮಗೆ ನಾವು ಮಾಡಿಕೊಳ್ಳುವಾಗ ಎಲ್ಲ ಒಳ್ಳೆ ರೀತಿಯಲ್ಲೇ ಮಾಡ್ಕೊಳ್ತೀವಿ, ಇನ್ನೊಬ್ರಿಗೆ ಮಾಡುವಾಗಲೂ ಕೂಡ ಹಾಗೇ ಇರಬೇಕು. ನನಗೆ ದುಃಖ ಆಗುವಂತೆ ಬೇರೆಯವ್ರಿಗೂ ದುಃಖ ಆಗುತ್ತೆ, ನನಗೆ ಈ ಇದರಿಂದ ಖುಷಿ ಆಗುತ್ತೆ ಅಂದರೆ ಬೇರೆಯವ್ರಿಗೂ ಇದರಿಂದ ಖುಷಿ ಆಗುತ್ತೆ ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ದಯಾಶಾಲಿಗಳಾಗಬೇಕಾದ್ರೆ, ಕರುಣಾಳುಗಳಾಗಬೇಕಾದ್ರೆ ಅವರಲ್ಲಿ ಈ ಒಂದು ಬುದ್ಧಿ ಇರಬೇಕು. ಈ ಬುದ್ಧಿ ಇಲ್ಲದೆ ಇದ್ದರೆ ಮತ್ತೊಬ್ಬರು ಕಷ್ಟಪಡ್ತಾ ಇದ್ದರೂ ಕೂಡ ಅವರ ಮನಸ್ಸು ಕರಗೋದಿಲ್ಲ. ನನಗೆ ಅದೇ ಸಂದರ್ಭದಲ್ಲಿ ಕರುಣಾಳುಗಳು ಏನು ಮಾಡ್ತಾರೆ ಅಂತಂದರೆ, ಇನ್ನೊಬ್ಬರ ಕಷ್ಟವನ್ನು ನೋಡಿದಾಗ ಅಕಸ್ಮಾತ್ ಇದೇ ಪರಿಸ್ಥಿತಿ ನನಗಿದ್ರೆ ಹೇಗಿರುತ್ತಿತ್ತು ಅಂತ ಯೋಚನೆ ಮಾಡ್ತಾರೆ. ನನಗೆ ಇದೇ ಕಷ್ಟ ಬಂದಿದ್ದರೆ ಆಗ ಅವರ ಮನಸ್ಸು ಕರಗುತ್ತೆ. ಅದನ್ನೇ ಇಲ್ಲಿ ಹೇಳೋದು, ಆತ್ಮವತ್ ಸರ್ವಭೂತೇಷು, ತನ್ನಂತೆ ಎಲ್ಲ ಪ್ರಪಂಚದಲ್ಲಿರುವ ಎಲ್ಲರಿಗೂ ಅದೇ ರೀತಿಯಾಗತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಸಮಾಪ್ರವರ್ತತೆ ದೃಷ್ಟಿ, ತನ್ನಲ್ಲಿ ಹೇಗೋ ಹಾಗೆ ಬೇರೆಯವರಲ್ಲೂ ಅದೇ ಬುದ್ಧಿಯಿಂದ ಇರಬೇಕು. ಇದನ್ನು ದಯಾ ಅನ್ನುವಂತಹ ಧರ್ಮದ ಒಂದು ಅಂಗ ಅಂತ ಹೇಳಿ ಕರೀತಾರೆ. ಮುಂದೆ ಕ್ಷಮ ಅಂತ ಇನ್ನೊಂದನ್ನು ಹೇಳ್ತಾರೆ. ಆಕೃಷ್ಟೋಭಿ ಹತೋವಾಪಿ ನಾಕ್ರೋಶೇ ದ್ಯೋನ ಹಂತಿವ ವಾಂಗ್ಮನಃ ಕರ್ಮಭಿ ಕ್ಷಾಂತಿ ತಿತಿಕ್ಷೈಷ ಕ್ಷಮಾ ಸ್ಮೃತ. ತಿತಿಕ್ಷಾವನ್ನೇ ಕ್ಷಮ ಅನ್ನೋ ಶಬ್ದದಿಂದನೂ ಕರೀತಾರೆ. ಸರಳವಾಗಿ ಒಂದೇ ಪದದಿಂದ ಕನ್ನಡದಲ್ಲಿ ಹೇಳೋದಾದರೆ ಸಹನೆ. ಸಹನೆ ಅನ್ನುವಂಥದ್ದು ಒಂದು ಗುಣ, ಅದು ಒಂದು ಧರ್ಮದ ಒಂದು ಭಾಗವೇ. ಎಷ್ಟು ಸಹನೆ ಇರಬೇಕು? ಆಕೃಷ್ಟ ಅಭಿಹತಃ, ಯಾರಾದರೂ ಬಂದು ನಮ್ಮ ಮೇಲೆ ಸಿಟ್ಟು ಮಾಡಿಕೊಂಡ್ರೂ ಕೂಡ, ನಮ್ಮನ್ನು ಬೈದರು, ನಮ್ಮನ್ನು ಹೊಡೆದರೂ ಕೂಡ, ನಾಕ್ರೋಶೇತ್, ವಾಪಸ್ಸು ನಾವು ಅವರನ್ನು ಬೈಯೋ ಹಾಗಿಲ್ಲ,
ಅವ್ರ ಮೇಲೆ ಸಿಟ್ಟು ತೋರಿಸಬಾರ್ದು. ನಮ್ಮ ಮೇಲೆ ಸಿಟ್ಟು ಮಾಡ್ತಾ ಇರ್ತಾರೆ, ಆದರೂ ನಾವು ಅವ್ರ ಮೇಲೆ ಸಿಡುಕಬಾರ್ದು. ಅವರು ನಮ್ಮನ್ನು ಬೈದರೂ ಕೂಡ ನಾವು ವಾಪಸ್ಸು ತಿರುಗಿ ಬೈಬಾರ್ದು. ಇದು ಬಹಳ ಕಷ್ಟ ಅಂತ ಅನಿಸುತ್ತೆ ನಮಗೆ, ಆದರೆ ಭಾರಿ ದೊಡ್ಡ ಗುಣ ಇದು. ಇದನ್ನೇ ಕ್ಷಮ, ತಿತಿಕ್ಷ ಅನ್ನೋ ಶಬ್ದಕ್ಕೆ ಅರ್ಥನೇ ಸಹಿಸಿಕೊಳ್ಳೋದು. ಯಾಕೆಂದರೆ ಇದೆಲ್ಲ ಧರ್ಮ ಅಂತಂದರೆ ಅದು ಸುಲಭ ಇರೋದಿಲ್ಲ. ಸಾಧನೆ ಅಂತಂದರೆ ಕಷ್ಟ ಇದ್ದೇ ಇರುತ್ತೆ. ಇದೆಲ್ಲ ಮಾಡಬೇಕಂತಂದರೆ ಇದೆಲ್ಲ ಮಾಡಿದ್ರೇ ಸಾಧನೆ ಅಂತ ಕರೆಸ್ಕೊಳ್ಳುತ್ತೆ. ಎಲ್ಲ ಸರಳವಾಗಿ ಸುಲಭವಾಗಿ, ಏನು ದೇಹಕ್ಕೆ ಕಷ್ಟ ಆಗಬಾರ್ದು, ಮನಸ್ಸಿಗೆ ಕಷ್ಟ ಆಗಬಾರ್ದು, ಏನು ಕಷ್ಟ ಆಗಬಾರ್ದು, ಆದರೂ ಅದು ಸಾಧನೆ ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯನಾ? ಪ್ರಪಂಚದಲ್ಲಿ ಯಾವುದೇ ಸಾಧನೆ ಅಂತ ಆಗಬೇಕಾದ್ರೂ ಅಲ್ಲಿ ಮನಸ್ಸಿಗೆ ಕ್ಲೇಶ ಇರುತ್ತೆ, ದೇಹಕ್ಕೆ ಕ್ಲೇಶ ಎಲ್ಲ ಇದ್ದೇ ಇರುತ್ತೆ. ಹೀಗೆ ಇಂತಹ ವಾಂಗ್ಮನಃ ಕರ್ಮಭಿಃ ಕ್ಷಾಂತಿ, ಕಾಯೇನ ವಾಚ ಮನಸ ಸಹನಾಶೀಲರಾಗಿರಬೇಕು. ಅಂದರೆ ಯಾರಿಗೂ ಕೆಡುಕು ಮಾತನ್ನು ಆಡಬಾರ್ದು, ಅಷ್ಟು ಮಾತಲ್ಲ, ಕೆಡುಕು ಕೆಲಸಗಳನ್ನು ಮಾಡಬಾರದು, ಕೊನೆಗೆ ಮನಸ್ಸಿನಿಂದಲೂ ಕೂಡ ಅಂತಹ ಯೋಚನೆ ಮಾಡಬಾರ್ದು. ಅಂದರೆ ಸಿಟ್ಟು ಬರುತ್ತೆ, ಮನಸ್ಸಿನಲ್ಲಿ ಸಿಟ್ಟಿರುತ್ತೆ, ಮಾತಾಡೋದಿಲ್ಲ, ಕಷ್ಟಪಟ್ಟು ಬಾಯಿ ಹೊಲ್ಕೊಂಡಿರ್ತೀವಿ ಅಂತಂದರೆ ಅದು ಕ್ಷಮ ಅಂತ ಕರೆಸ್ಕೊಳ್ಳಲ್ಲ. ಮನಸ್ಸಿನಿಂದ, ಯಾಕೆ ಸಿಟ್ಟು ಮನಸ್ಸಿನಲ್ಲಿ ಇತ್ತು ಅಂತಂದರೆ ಸಿಟ್ಟನ್ನು ತಡಿತಾ ಹೋಗ್ತಾ ಇದ್ದಂತೆ ಒಂದು ಹಂತ ಆದಮೇಲೆ ಇನ್ನೂ ಮುಂಚಿನಗಿಂತ ಜೋರಾಗಿ ಸಿಟ್ಟು ಹೊರಗೆ ಬಂದುಬಿಡುತ್ತೆ, ನಮಗೆ ತಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಸಿಟ್ಟು ಹುಟ್ಟದೇ ಇರುವಂತೆ ಮನಸ್ಸಿನಲ್ಲೇ ಮಾಡಿಕೊಳ್ಬೇಕು. ಇದನ್ನು ಕ್ಷಮ ಅಂತ ಹೇಳಿ ಕರೀತಾರೆ. ಆಮೇಲೆ ಸ್ವಾಮಿನ ರಕ್ಷಮಾಣಾನಾಂ ಉತ್ಸೃಷ್ಟಾನಾಂಚ ಮೃತ್ಸುಚ ಪರಸ್ವಾನಾಂ ಅನಾದಾನಂ ಅಲೋಭ ಇತಿ ಇಹ ಕೀರ್ತ್ಯತೆ. ಅಲೋಭ ಆಸೆ ಪಡದೇ ಇರೋದು ಅಂತ. ಆಸೆ ಪಡದೇ ಇರೋದು ನಮಗೆ ಗೊತ್ತಿದೆ, ಎಷ್ಟರ ಮಟ್ಟಿಗೆ ಯಾವ ಹಂತದ ತನಕ ಇರಬೇಕು ಆಸೆ ಪಡದೇ ಇರೋದು ಅಂತನ್ನೋದನ್ನು ಹೇಳ್ತಾರೆ. ನಾವೇನು ಅರ್ಥ ಮಾಡ್ಕೋತೀವಿ ಆಸೆ ಪಡದೇ ಇರೋದು ಅಂತಂದರೆ, ಇನ್ನೊಬ್ಬರ ಸ್ವತ್ತೇನಿದೆ ಅದು ನಮಗೆ ಬೇಡ, ನಮಗೇನು ಸಿಕ್ಕಿದೆಯೋ ಅದನ್ನು ಅನುಭವಿಸ್ಕೊಂಡು ನಾವು ಚೆನ್ನಾಗಿರೋಣ ಅಂತ. ಆದರೆ ಇನ್ನೊಬ್ಬರ ಸ್ವತ್ತಿನ ಬಗ್ಗೆ ಹೇಗಿರಬೇಕು ಅಂತಂದರೆ, ಸ್ವಾಮಿನ ಅರಕ್ಷ್ಯಮಾಣಾನಾಂ ಉತ್ಸೃಷ್ಟಾನಾಂಚ ಮೃತ್ಸುಚ. ಯಾವುದೋ ಒಂದು ಪದಾರ್ಥ ಇದೆ, ಅದು ಯಾರಿಗೂ ಬೇಡ ಅಂತ ಹೇಳಿ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದನ್ನು ಈಗ ಯಾವುದೋ ತೋಟದಲ್ಲೋ ಏನೋ ಒಂದು ಮಾವಿನ ಮರ ಏನೋ ಒಂದಿಷ್ಟೆಲ್ಲ ಇರುತ್ತೆ, ಅಲ್ಲಿ ನೋಡ್ಕೊಳ್ಳುವಂತಹ ವಾಚ್ಮ್ಯಾನ್ ಯಾರೂ ಇಲ್ಲ ಅಂತಾದರೆ, ನೋಡ್ಕೊಳ್ಳೋರು ಯಾರೂ ಇಲ್ವಲ್ಲ, ಯಾರು ಇದ್ರೆ ತಾರೆ ಸಮಸ್ಯೆ, ಯಾರು ಇಲ್ವಲ್ಲ ಅಂತ ಹೇಳಿ ಹೋಗಿ ಒಂದೆರಡು ಹಣ್ಣನ್ನು ಕಿತ್ಕೊಂಡು ಬರೋದು, ಈ ಥರ ಎಲ್ಲ ಮಾಡಬಾರ್ದು. ಅಲ್ಲಿ ನೋಡ್ಕೊಳ್ಳೋರು ಯಾರು ಇದಾರೋ ಇಲ್ವೋ ಅದು ನಮಗೆ ಸಂಬಂಧ ಇಲ್ಲ. ಸ್ವಾಮಿನ ಅರಕ್ಷ್ಯಮಾಣಾನಾಂ, ಯಾರು ಅದನ್ನು ನೋಡ್ಕೊಳ್ಳದೇ ಇದ್ರೂ ಕೂಡ ನಮಗದು ಸಂಬಂಧಪಟ್ಟಿದ್ದಲ್ಲ, ನಮ್ಮ ಪಾಡಿಗೆ ನಾವು ಹೋಗಬೇಕು. ಅಷ್ಟು ಮಾತ್ರ ಅಲ್ಲ, ಮೃತ್ಸು ಉತ್ಸೃಷ್ಟಾನಾಂಚ, ಅದು ಬೇಡ ನೆಲದ ಮೇಲೆ ಬಿಸಾಕಿದ್ರೂ ಕೂಡ ಅಷ್ಟೇ, ನೆಲದಲ್ಲಿ ಬಿದ್ದಿದ್ರೂ ಕೂಡ ಯಾರೂ ಉಪಯೋಗಿಸ್ತಾ ಇಲ್ವಲ್ಲ ನಾವು ತಗೊಳ್ಳೋಣ, ಅದನ್ನೂ ಕೂಡ ವಿಚಾರ ಮಾಡಬಾರದು ಅಂತ ಹೇಳ್ತಾರೆ. ಉತ್ಸೃಷ್ಟಾನಾಂಚ ಮೃತ್ಸುಚ ಪರಸ್ವಾನ ಅನಾದಾನಂ, ಹೀಗೆ ಪರರ ಸಂಪತ್ತನ್ನು ಸ್ವೀಕಾರ ಮಾಡದೇ ಇರೋದನ್ನೇ ಅಲೋಭ ಅನ್ನುವಂತಹ ಧರ್ಮ ಅಂತ ಹೇಳಿ ಕರೀತಾರೆ. ಮತ್ತು ದಮ ಅನ್ನುವಂತಹ ಇನ್ನೊಂದು ಧರ್ಮವನ್ನು ಹೇಳ್ತಾರೆ. ದಮ ಅಂತಂದರೆ ಇಂದ್ರಿಯ ನಿಗ್ರಹ. ನಮ್ಮ ಇಂದ್ರಿಯಗಳ ನಿಗ್ರಹವನ್ನು ಮಾಡಬೇಕು. ಹೇಗೆ? ಮನಸ್ಸಿನಿಂದಲೂ ಕೂಡ ಕೆಟ್ಟ ವಿಚಾರಗಳನ್ನು ಮಾಡಬಾರದು. ದೈಹಿಕವಾಗಿ ಕೆಟ್ಟ ವಿಚಾರಗಳನ್ನು ಮಾಡೋದಿಲ್ಲ. ಯಾಕೆ? ಸಮಾಜದ ಭಯ ಇರುತ್ತೆ, ಅನೇಕ ಕಾರಣಗಳಿರುತ್ತೆ, ಅಥವಾ ದಂಡನೆಯ ಭಯ ಇರುತ್ತೆ, ಯಾರಾದರೂ ದಂಡಿಸ್ತಾರೆ, ಪೊಲೀಸ್ ಹಿಡಿದು ಹೊಡಿತಾರೆ. ಈ ಭಯದಿಂದಾಗಿ ನಾವು ನಿಗ್ರಹ ಮಾಡಿಕೊಳ್ಳೋದು ಬೇರೆ ಹೊರತು ಮನಸ್ಸಿಂದಲೂ ಕೂಡ ಅಂತಹ ವಿಚಾರ ಮಾಡಬಾರದು. ಅಚಿಂತನಂ ಅಕಲ್ಪನಂ ಅಚಿಂತನಂ, ಮನಸ್ಸಿನಿಂದನೂ ಕೂಡ ಅಂತಹ ವಿಚಾರಗಳನ್ನು ಮಾಡಬಾರದು. ಅಂತಹ ಪರಿಶುದ್ಧವಾದಂತಹ ಅಚ್ಛಿದ್ರವಾದಂತಹ ಬ್ರಹ್ಮಚರ್ಯವನ್ನೇ ದಮ ಅಂತ ಹೇಳಿ ಕರೀತಾರೆ. ಇದಾದ್ಮೇಲೆ ಮುಂದೆ ಶಮದ ಬಗ್ಗೆ ಹೇಳ್ತಾರೆ. ಆತ್ಮಾರ್ಥಂ ವಾ ಪರಾರ್ಥಂ ವಾ ಇಂದ್ರಿಯಾಣೀಹ ಯಸ್ಯವೈ ನಮಿಥ್ಯಾ ಸಂಪ್ರವರ್ತಂತೆ ಶಮಸ್ಯೈತತ್ತು ಲಕ್ಷಣಂ. ಹೊಸ ರೀತಿಯಾದಂತಹ ಒಂದು ಅರ್ಥವನ್ನು ಇಲ್ಲಿ ಶಮ ಅನ್ನೋದು ಕೇಳ್ತಾರೆ. ವ್ಯರ್ಥವಾಗಿ ಕೆಲಸ ಮಾಡದೇ ಇರೋದು, ಪ್ರಯೋಜನ ಇಲ್ಲದೇನೆ. ಆತ್ಮಾರ್ಥಂವ ಪರಾರ್ಥಂವ, ತನಗೂ ಉಪಯೋಗ ಇಲ್ಲ, ಬೇರೆಯವರಿಗೂ ಉಪಯೋಗ ಇಲ್ಲ, ಅಂತಹ ಕೆಲಸಗಳನ್ನು ಇಂದ್ರಿಯಗಳಿಂದ ಮಾಡಬಾರದು. ಇಂದ್ರಿಯಗಳು ಅಂದರೆ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು. ನಮ್ಮ ಜ್ಞಾನೇಂದ್ರಿಯಗಳ ದುರ್ವಿನಿಯೋಗವೂ ಆಗಬಾರ್ದು, ಕರ್ಮೇಂದ್ರಿಯಗಳ ದುರ್ವಿನಿಯೋಗವೂ ಆಗಬಾರ್ದು. ಬೇಡದೇ ಇರೋದು, ನಮಗೂ ಉಪಯೋಗ ಇಲ್ಲ, ಇನ್ನೊಬ್ಬರಿಗೂ ಉಪಯೋಗ ಇಲ್ಲ, ಅಂತಹ ವಿಚಾರವನ್ನು ನೋಡ್ತಾ ಕೂತ್ಕೊಳ್ಳೋದು, ಕೇಳ್ತಾ ಕೂತ್ಕೊಳ್ಳೋದು, ಈ ಥರದ್ದು ಮಾಡಬಾರ್ದು. ಮತ್ತು ಕೆಲಸಗಳನ್ನು ಅಷ್ಟೇ, ನಾವೆಲ್ಲ ನಡ್ಕೊಂಡು ಹೋಗಬೇಕು, ಯಾರಿಗೂ ಉಪಯೋಗ ಇಲ್ಲ, ಸುಮ್ಮನೆ ಹೋಗಿ ನಡ್ಕೊಂಡು ಹೋಗಿ ಬರ್ತೀವಿ, ನಮಗೂ ಉಪಯೋಗ ಇಲ್ಲ, ಇನ್ನೊಬ್ರಿಗೂ ಉಪಯೋಗ ಇಲ್ಲ.
ಯಾರಿಗೂ ಉಪಯೋಗ ಇಲ್ಲ ಅಂಥ ಮಾತುಗಳನ್ನು ಆಡ್ತೀವಿ, ಅಂಥ ಕೆಲಸಗಳನ್ನು ಕೈಯಿಂದ ಮಾಡ್ತೀವಿ. ಅದನ್ನು ಮಾಡಬಾರದು. ವ್ಯರ್ಥವಾಗಿರುವಂತಹ ಯಾವ ಕೆಲಸವನ್ನು ಮಾಡಬಾರದು. ನ ಮಿಥ್ಯಾ ಸಂಪ್ರವರ್ತೇತ ಶಮಸ್ಯೈ ತತ್ವ ಲಕ್ಷಣಂ. ಹೀಗೆ ಇಷ್ಟೆಲ್ಲ ಒಂದಿಷ್ಟು ನಿರೂಪಣೆ ಮಾಡಿ ಮತ್ತೆ ಇನ್ನೊಮ್ಮೆ ದಾನದ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ದಾನವನ್ನು ಕೊಡುವಾಗ ಹೇಗೆ ದಾನ ಕೊಡಬೇಕು, ಇಲ್ಲಿ ಈ ಕೂರ್ಮ ಪುರಾಣದಲ್ಲೂ ದಾನದ ಒಂದಿಷ್ಟು ವಿಚಾರಗಳಿರೋದಿದೆ. ಅದನ್ನು ಸೇರಿಸಿ ನಿಮಗೆ ನಿರೂಪಣೆ ಮಾಡ್ತಾ ಹೋಗ್ತೀನಿ. ದಾನ ಕೊಡುವಾಗ ಎಂಥದ್ದನ್ನು ದಾನ ಕೊಡಬೇಕು? ಯದ್ಯದಿಷ್ಟತಮಂ ದ್ರವ್ಯಂ ನ್ಯಾಯೇನೋಪಾಗತಂಚಯತ್ ತತ್ತದ್ ಗುಣವತೇ ದೇಯ ಮಿಥ್ಯೇತದ್ ದಾನ ಲಕ್ಷಣಂ. ವಾಯುಪುರಾಣ ಹೇಳುತ್ತೆ ದಾನ ಅಂದರೆ ಇದು. ಯದ್ಯದಿಷ್ಟತಮಂ, ನನಗೆ ಯಾವುದು ಇಷ್ಟ ಆಗುತ್ತೆ ಅದನ್ನೇ ಕೊಡಬೇಕು. ಅದು ಬಿಟ್ಟು ನನಗೆ ಬೇಡ, ಉಪಯೋಗಕ್ಕಿಲ್ಲ, ಇದನ್ನು ನಾನು ಉಪಯೋಗಿಸೋಕ್ಕಾಗೋದಿಲ್ವಲ್ಲ, ಹೇಗಿದ್ದರೂ ಹಾಗಾದರೆ ಕೊಡೋಣ, ಹಾಗಲ್ಲ. ನಾವು ದೇವಸ್ಥಾನಕ್ಕೆ ಹೋದಾಗ ಹುಂಡಿಯಲ್ಲಿ ಕಾಣಿಕೆ ಹಾಕುವಾಗ ಪರ್ಸ್ ತೆಗೆದು ಅದರಲ್ಲಿ ಹರಿದಿರೋ ನೋಟ್ ತೆಗೆದು, ಯಾಕೆಂದರೆ ಏನೂ ಮಾತಾಡದೆ ತೊಗೊಳ್ಳೋನು ದೇವರು ಅಂತ ಹೇಳಿ ನಮಗಂತೂ ಉಪಯೋಗಕ್ಕಿಲ್ಲ, ಅಂಗಡಿಯಲ್ಲಿ ತೊಗೊಳ್ಳಲ್ಲ, ಯಾರೂ ತೊಗೊಳ್ಳಲ್ಲ ಅಂಥೇಳಿ ಅದನ್ನು ಹಾಕೋದಲ್ಲ. ಆ ಥರ ಮಾಡಬಾರದು. ಇದು ಉದಾಹರಣೆ ಅಷ್ಟೇ. ನಮಗೆ ಮತ್ತು ಯಾರಿಗಾರು ಅಕ್ಕಿಯನ್ನು ಏನೋ ದಾನ ಕೊಡುವಾಗ ನಾವು ದಿನ ಯಾವುದನ್ನು ಊಟ ಮಾಡ್ತೀವಿ ಅಂಥದ್ದನ್ನೇ ಕೊಡಬೇಕು. ಅದು ಬಿಟ್ಟು ಕಮ್ಮಿ ದುಡ್ಡಿಗೆ ತಿನ್ನಲಿಕ್ಕೆ ಆಗಿರೋಂಥದ್ದು ದಾನ ಮಾಡುವಂಥದ್ದಲ್ಲ. ಗುಣವತ್ತಾದದ್ದು ಅಂದರೆ ಒಳ್ಳೆ ಉತ್ತಮ ಕ್ವಾಲಿಟಿ ಚೆನ್ನಾಗಿ ಇರಬೇಕು ಅಂಥೇಳಿ ಹೇಳ್ತಾರೆ. ನಮಗೆ ಇಷ್ಟ ಆಗಬೇಕು, ಒಳ್ಳೆ ಚೆನ್ನಾಗಿ ಇರಬೇಕು. ಮತ್ತು ನ್ಯಾಯೇನ ಉಪಾಗತಂ, ನಾವು ಆ ಪದಾರ್ಥವನ್ನು ನ್ಯಾಯ ಮಾರ್ಗದಿಂದ ಸಂಪಾದನೆ ಮಾಡಿರಬೇಕು. ನಾವು ಅನ್ಯಾಯ ಮಾರ್ಗದಿಂದ ಸಂಪಾದನೆ ಮಾಡಿ ಆ ಪಾಪ ಪ್ರಕ್ಷಾಳನೆಗೋಸ್ಕರ ದಾನ ಮಾಡೋದಲ್ಲ. ನ್ಯಾಯ ಮಾರ್ಗದಿಂದ ಅದನ್ನು ಸಂಪಾದನೆ ಮಾಡಿರಬೇಕು. ಮತ್ತು ಕೊಡುವಂತಹ ವ್ಯಕ್ತಿಯ ಪಾತ್ರತೆಯನ್ನು ಅರ್ಥ ಮಾಡಿಕೊಳ್ಬೇಕು. ಪಾತ್ರರಾಗಿದ್ದಾರೋ ಇಲ್ವೋ? ಅನ್ನದಾನಕ್ಕೆ ಯಾರು ಪಾತ್ರರು? ಹಸಿವಾದವರು. ಯಾರಿಗೆ ಹಸಿವಿರುತ್ತೆ ಅವ್ರಿಗೆ ಅನ್ನದಾನ ಮಾಡಬೇಕಾಗತ್ತೆ.